ವೀಕ್ಷಕರೇ, ಇಲ್ಲಿ ಕಾಣ್ತಿದೆಯಲ್ಲ ರಸ್ತೆ. ಈ ರಸ್ತೆಯ ಬಗ್ಗೆ ಮೊನ್ನೆ ಇದೇ ಸಿಟಿವಿ ನ್ಯೂಸ್ನಲ್ಲಿ ಸುದ್ದಿ ಮಾಡಿದ್ದು ನೆನಪಿದೆ ಅಲ್ವಾ? ಚಿಕ್ಕಬಳ್ಳಾಪುರದ 14ನೇ ವಾರ್ಡಿನ ಆಶ್ರಯ ಬಡಾವಣೆಯ ಜನರು ಮೂಲ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ. ಗಿಡಗಂಟಿಗಳು ಬೆಳೆದು ಹಾವುಗಳ ಕಾಟದಿಂದ ನರಳುತ್ತಿದ್ದಾರೆ. ಈ ಬಡಾವಣೆಗೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ ಎಂದು ವಿಶೇಷ ವರದಿ ಪ್ರಸಾರ ಮಾಡಲಾಗಿತ್ತು. ಈ ವರದಿಯಲ್ಲಿ ಸ್ಥಳೀಯ ಮಹಿಳೆಯರು ತಮ್ಮ ಸಂಕಷ್ಟವನ್ನು ಎಲೆ ಎಲೆಯಾಗಿ ಬಿಚ್ಚಿಟ್ಟಿದ್ದರು. ಸಿಟಿವಿ ನ್ಯೂಸ್ನಲ್ಲಿ ವಿಶೇಷ ವರದಿ ಪ್ರಕಟವಾಯಿತಲ್ಲ, ಅದನ್ನು ನೋಡಿದ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಯುಕ್ತರು ಕೂಡಲೇ ಆಶ್ರಯ ಬಡಾವಣೆಗೆ ದೌಡಾಯಿಸಿದ್ದಾರೆ. ಬಡಾವಣೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ವೀಕ್ಷಿಸಿ ಕೂಡಲೇ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾಗಾಗಿ ಇಂದು ನಗರಸಭಾ ಜೆಸಿಬಿಗಳು ಕಾರ್ಯಾಚರಣೆಗೆ ಇಳಿದಿದ್ದು ಆಶ್ರಯ ಬಡಾವಣೆಯ ರಸ್ತೆಗಳಲ್ಲಿ ಬೆಳೆದಿದ್ದ ಗಿಡಗಂಟಿಗಳ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಹಳೆಯ ಮತ್ತು ಹೊಸ ರಸ್ತೆಗಳು ಎರಡನ್ನೂ ಗಮನಿಸಿ. ಮೊದಲ ರಸ್ತೆಯಲ್ಲಿ ನಾಗರಿಕ ಸಮಾಜದಲ್ಲಿ ಮಾನವರು ವಾಸಿಸುವ ರೀತಿಯಲ್ಲಿ ಈ ರಸ್ತೆಗಳಿವೆಯೇ ಎಂಬುದನ್ನು ಗಮನಿಸಿ. ಅದೇ ರಸ್ತೆ ಸ್ವಚ್ಛತೆಯ ನಂತರ ಹೇಗಿದೆ ಎಂಬುದನ್ನು ಗಮನಿಸಿ. ಇದೀಗ ರಸ್ತೆಗಳು ಸ್ವಚ್ಛವಾದ ಕಾರಣ ಈ ಬಡಾವಣೆಯ ಜನರು ನಿರಾಳವಾಗಿ ಓಡಾಡಲು ಸಾಧ್ಯವಾಗಿದ್ದು, ತಾತ್ಕಾಲಿಕವಾಗಿ ಆದರೂ ಹಾವುಗಳ ಕಾಟದಿಂದ ಇಲ್ಲಿನ ಸ್ಥಳೀಯರು ಪಾರಾಗಿದ್ದಾರೆ. ಇನ್ನು ಈ ಬಡಾವಣೆ ಮಾಡಿ ಬರೋಬ್ಬರಿ 24 ವರ್ಷಗಳೇ ಕಳೆದಿವೆ. ಈ ಅವಧಿಯಲ್ಲಿ ಅನೇಕ ಮಂದಿ ನಗರಸಭಾ ಅಧ್ಯಕ್ಷ, ಉಪಾಧ್ಯಕ್ಷರಾಗಿದ್ದಾರೆ, ಶಾಸಕರಾಗಿದ್ದಾರೆ, ಸಂಸದರೂ ಆಗಿದ್ದಾರೆ. ಆದರೆ ಈ ಬಡಾವಣೆಯ ಜನರ ಹಣೆ ಬರಹ ಮಾತ್ರ ಬದಲಾಗಿಲ್ಲ. ನಿತ್ಯ ನಿರಂತರ ಸಮಸ್ಯೆಗಳಿಂದ ನರಳುತ್ತಿರುವ ಈ ಬಡಾವಣೆಯ ಜನತೆ ನಗರಸಭೆ ಆಯುಕ್ತರು ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿಗಳನ್ನು ನೀಡಿ ಸುಸ್ತಾಗಿ ಕೈಚೆಲ್ಲಿದ್ದರು. ಇದೇ ಸಮಯಕ್ಕೆ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿದ್ದು, ಪ್ರಸ್ತುತ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಬದ್ಧತೆ ಮೆರೆತು ಈ ಬಡಾವಣೆಯ ಜನರ ಸಮಸ್ಯೆ ಪರಿಹರಿಸುವತ್ತ ಗಮನ ಹರಿಸಿದ್ದಾರೆ. ಪರಿಣಾಮ ಇದೀಗ ರಸ್ತೆಗಳು ಸ್ವಚ್ಛವಾಗಿದ್ದು ಶೀಘ್ರದಲ್ಲಿಯೇ ಈ ಬಡಾವಣೆಗೆ ಬೆಳಕು ಬರಲಿದೆ. ಈಗಾಗಲೇ ಇರುವ ಹಲವು ವಿದ್ಯುತ್ ಕಂಬಗಳ ಜೊತೆಗೆ ಅಗತ್ಯವಿರುವ ಕಡೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಅವುಗಳಿಗೆ ಬೀದಿ ದೀಪ ಅಳವಡಿಸುವ ಬಗ್ಗೆ ನಗರಸಭಾ ಉಪಾಧ್ಯಕ್ಷರು, ಅಧ್ಯಕ್ಷರು ಭರವಸೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರ 14ನೇ ವಾರ್ಡ್ ಆಶ್ರಯ ಬಡಾವಣೆ ಸುಮಾರು 23 ವರ್ಷಗಳಾಗಿದೆ. ನಗರಸಭೆಯ ವತಿಯಿಂದ ನಿವೇಶನ ರಹಿತರಿಗೆ ನಿವೇಶನಗಳನ್ನು ನೀಡಿ ಅಲ್ಲಿ ಸಾಲ ಮಾಡಾದರೂ ಆಗಲಿ ಮನೆಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದರೆ ರಸ್ತೆಗಳಲ್ಲಿ ಗಿಡಗಂಟುಗಳು ಬೆಳೆದು ಒಂದು ಕಾಡಿನ ರೀತಿ, ಅರಣ್ಯ ರೀತಿಯಲ್ಲಿತ್ತು. ಒಬ್ಬರು ಹೋಗಿ ಒಬ್ಬರು ಬರೋಕ್ಕಾಗ್ತಾ ಇರಲಿಲ್ಲ, ಆ ರೀತಿ ಇತ್ತು. ನಾನು ಮೊನ್ನೆ ಯಾರೋ ಬದಲಿ ನಿವೇಶನ ಅಂದರೆ ನಿವೇಶನ ಬದಲಿ ಆಗಿದೆ, ನನಗೆ ತುಂಬ ಸಮಸ್ಯೆ ಆಗ್ತಾಯಿದೆ, ಮನೆ ಕಟ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ರಸ್ತೆ ಅಂತಿತ್ತು, ಆದರೆ ಓಡಾಡ್ಲಿಕ್ಕೆ ಕೂಡ ಒಂದು ಮನುಷ್ಯ ಕೂಡ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅಂಥ ಒಂದು ಸ್ಥಳದಲ್ಲಿ ಕೂಡ ಸುಮಾರು 175 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ ಕೂಡಲೇ ನನಗೆ ತುಂಬ ನೋವಾಯಿತು. ಯಾಕೆ ಈ ರೀತಿ ಒಂದು JCB ಆದರೂ ಬಿಟ್ಟು ತಾತ್ಕಾಲಿಕವಾಗಾದರೂ ರೆಡಿ ಮಾಡಬೇಕಿತ್ತಲ್ಲ, ಗಿಡಗಂಟೆಗಳನ್ನು ಕ್ಲೀನ್ ಮಾಡಿಸ್ಬೋದಿತ್ತಲ್ಲ. 175 ಕುಟುಂಬಗಳು, 800 ಜನ ವಾಸ ಮಾಡೋವಂಥ ಸ್ಥಳ ಆಗಿದೆ. ಅಲ್ಲಿ ಕರೆಕ್ಟಾಗಿ ಲೈಟ್ಗಳಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಜೊತೆಗೆ ನೀರು ಮಾತ್ರ ಅಲ್ಲಿ ಯಥೇಚ್ಛವಾಗಿ ನೀರಿದೆ. ಬೇರೆ ಲೈಟ್ಗಳು ಅಳವಡಿಸುವಂಥದ್ದನ್ನು ಕೂಡ ಇವಾಗ ನಗರಸಭೆಯಿಂದನೇ ಮಾಡಿಕೊಡ್ತಾ ಇದ್ದೀವಿ.
ಹಾಗಾಗಿ ಪ್ರಮುಖವಾಗಿ ಈ ಬಡಾವಣೆಯನ್ನು ಕಾಡುತ್ತಿದ್ದ ಸಮಸ್ಯೆಗಳಲ್ಲಿ 2ಕ್ಕೆ ಪರಿಹಾರ ಸಿಕ್ಕಿದ್ದು, ಈ ಬಡಾವಣೆಯಲ್ಲಿ ಚರಂಡಿ ನಿರ್ಮಾಣ, ಶೌಚಾಲಯಗಳ ನಿರ್ಮಾಣದ ಜೊತೆಗೆ ಇಷ್ಟು ವರ್ಷಗಳಾದರೂ ಖಾತೆಗಳಾಗದೆ ಪರದಾಡುತ್ತಿರುವ ಸಮಸ್ಯೆಗಳಿಗೂ ಮುಕ್ತಿ ದೊರಕಿಸಿಕೊಡಲು ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನು ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ನೀಡಿದ್ದಾರೆ. ಇನ್ನು 175 ನಿವೇಶನಗಳಲ್ಲಿ 175 ಕುಟುಂಬಗಳು ಈ ಬಡಾವಣೆಯಲ್ಲಿದ್ದು, ಸುಮಾರು 800ಕ್ಕೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. 24 ವರ್ಷಗಳಿಂದ ಇರುವ ಸಮಸ್ಯೆಗಳಿಗೆ ತಮ್ಮ ಅವಧಿಯಲ್ಲಿ ಪರಿಹಾರವಾಗಲಿ ಎಂಬ ಉದ್ದೇಶದಿಂದ ಆಶ್ರಯ ಬಡಾವಣೆಗೆ ಅಗತ್ಯವಿರುವ ಎಲ್ಲ ಮೂಲ ಸೌಲಭ್ಯ ಒದಗಿಸಲು ಅಗತ್ಯ ಕ್ರಮ ವಹಿಸುವುದಾಗಿ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಿಟಿವಿ ನ್ಯೂಸ್ ವರದಿಯ ಪರಿಣಾಮ ಆಶ್ರಯ ಬಡಾವಣೆ ನಿವಾಸಿಗಳು ರಸ್ತೆಯ ಜೊತೆಗೆ ಬೆಳಕು ಕಾಣುವಂತಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಎಂದು ಹಾರೈಸೋಣ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.